ನಮಸ್ಕಾರ ಎಲ್ಲರಿಗೂ. ನಾನು ಈ ವಿಡಿಯೋದಲ್ಲಿ ನನ್ನ ಲೈಫಲ್ಲಿ ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ರಿಸರ್ಚ್ ಮಾಡುವಾಗ ನನಗೆ ಆಗಿರ್ತಕ್ಕಂಥ ಕೆಲವೊಂದು ವಿಚಿತ್ರ ಅನುಭವಗಳನ್ನ ಮತ್ತು ನನಗೆ ತಿಳಿದಿರ್ತಕ್ಕಂಥ ಕೆಲವೊಂದು ನಾಲೆಜ್ ನ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸ್ಪೆರಿಮೆಂಟ್ ನ ಹೇಳ್ತೀನಿ ನಿಮಗೆ. ಲೈಕ್ ಒಂದು ಇಮ್ಯಾಜಿನೇಷನ್ ಜರ್ನಿ ಅಂತಾನೆ ಕರಿಬಹುದು. ಅದ್ ಏನಪ್ಪಾ ಅಂತಂದ್ರೆ, ನೀವು ಯಾವುದೋ ಒಂದು ಪ್ಲೇಸ್ ಇಂದ ಇದ್ದಕ್ಕಿದ್ದಂಗೆ ಭೂಮಿ ಬಂದ್ಬಿಡ್ತೀರಿ. ಒಂದು ಇಮ್ಯಾಜಿನೇಷನ್, ಜಸ್ಟ್ ಒಂದು ಸಿನಾರಿಯೋ ಅಂತ. ನೀವು ಯಾವುದೋ ಒಂದು ಗ್ರಹದಿಂದ ಯಾವುದೋ ಒಂದು ಪ್ಲೇಸ್ ಇಂದ ಭೂಮಿ ಅನ್ನೋ ಜಾಗಕ್ಕೆ ಬರ್ತೀರಿ. ಆ ಭೂಮಿ ಅನ್ನೋ ಜಾಗಕ್ಕೆ ಬಂದಾಗ ಯಾವ ಕಾಲ ಆಗಿರುತ್ತೆ ಅಂದ್ರೆ ಟೈಮು, ಅವಾಗ ಇಂಟರ್ನೆಟ್ ಇರೋದಿಲ್ಲ ಭೂಮಿ ಮೇಲೆ. ಯಾವಾಗೋ ಹಿಂದಿನ ಕಾಲದಲ್ಲಿ ಯಾವಾಗೋ ಬಂದ್ಬಿಡ್ತೀರಿ. ಇಂಟರ್ನೆಟ್ ಇರೋದಿಲ್ಲ, ಇಂಟರ್ನೆಟ್ ಇರಲ್ಲ, ಸ್ಯಾಟಲೈಟ್ಸ್ ಗಳು ಇರಲ್ಲ, ಏನೋ ಕಮ್ಯುನಿಕೇಶನ್ ವೈರ್ಲೆಸ್ ಏನೂ ಇರಲ್ಲ. ಜನ ಅವ್ರ ಪಾಡಿ ಅವ್ರು ಬದುಕ್ತಾ ಇರ್ತಾರೆ, ಹಂಗೆ ಮಲಗ್ತಾ ಇರ್ತಾರೆ. ಅವಾಗ ನೀವು ಬರ್ತಿರಲ್ಲ, ನಿಮ್ಮಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಆ ಒಂದು ಇಮ್ಯಾಜಿನೇಷನ್ ಜಸ್ಟ್ ನಿಮ್ಮಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಅದೇನ್ ಸ್ಪೆಷಾಲಿಟಿ ಅಂತಂದ್ರೆ, ನಿಮಗೆ ಸ್ಯಾಟಲೈಟ್ಗಳು ಕನೆಕ್ಷನ್, ಇಂಟರ್ನೆಟ್ ಕನೆಕ್ಷನ್ ಅಂತಂದ್ರೆ ಏನು ಅಂತ ಹೇಳಿ ನೀವಿರೋ ಜಾಗದಲ್ಲಿ ಎಲ್ಲ ಗೊತ್ತಿರುತ್ತೆ. ಸೊ ಒಂದು ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ನೀವು ಇರ್ತಕ್ಕಂಥ ಜಾಗದಿಂದ ಇಲ್ಲಿ ತನಕ ನಿಮಗೆ ಆ ಕನೆಕ್ಷನ್ ಇದೆ ಅಂತ ಅನ್ಕೊಳ್ಳಿ. ಇದು ಪಾಸಿಬಲ್ ಇಲ್ಲ, ಬಟ್ ಸುಮ್ಮನೆ ನಾನೊಂದು ಇಮ್ಯಾಜಿನೇಷನ್ ಜಸ್ಟ್ ಒಂದು ಜರ್ನಿ ಹೇಳ್ತಾ ಇದ್ದೀನಿ. ನಿಮ್ಮ ಗ್ರಹದಿಂದ ಈ ಭೂಮಿಗೆ ನಿಮ್ಗೆ ಆ ಇಂಟರ್ನೆಟ್ ಕನೆಕ್ಷನ್, ಸ್ಯಾಟಲೈಟ್ ಕನೆಕ್ಷನ್ ಎಲ್ಲ ಸಿಗ್ತಾ ಇದೆ. ಇನ್ ರಿಯಾಲಿಟಿ ಅಷ್ಟೊಂದು ಸಿಗಲ್ಲ, ಬೇರೆ ಬೇರೆ ಗ್ರಹಕ್ಕೆ ಹೋದ್ರೆ ಆತರ. ಬಟ್ ಇಲ್ಲಿ ಸುಮ್ಮನೆ ನಾನು ಇಮ್ಯಾಜಿನೇಷನ್ ಹೇಳ್ತಾ ಇದ್ದೀನಿ. ಸೊ ನಿಮ್ ಕೈಯಲ್ಲಿ ಎಲ್ಲ ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಎಲ್ಲ ಕಮ್ಯುನಿಕೇಶನ್ ಡಿವೈಸ್ ಇದಾವೆ. ಸೊ ಒಂದ್ ಮಾತು ನಾನು ಹೇಳ್ಬೇಕಂದ್ರೆ, ನೀವು ಫ್ಯೂಚರ್ ಇಂದ ಬಂದಿದ್ದೀರಿ. ಇವಾಗ ಇಲ್ಲಿ ಜನ ಇದ್ದಾರೆ, ಎಲ್ಲರೂ ನಿಮ್ಮನ್ನ ನೋಡ್ತಾರೆ. ಯಾರೋ ಇವನು ಬೇರೆ ಗ್ರಹದಿಂದ ಬಂದ್ಬಿಟ್ಟಿದ್ದಾನೆ, ಇವನ್ ಕೈಯಲ್ಲಿ ಏನೇನೋ ವಸ್ತುಗಳಿದಾವೆ. ಲ್ಯಾಪ್ಟಾಪ್ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಏನೋ ವಸ್ತುಗಳಿದಾವೆ, ಏನೋ ಮಾಡ್ತಿದ್ದಾನೆ ಇವನು, ಮನುಷ್ಯ ಯಾರಿವನು ಅಂತ ಏಲಿಯನ್ ತರ ಅಂತ ಅನ್ಕೊಂತ ಇರ್ತಾರೆ ನಿಮ್ಮನ್ನ. ಅವಾಗ ನೀವು ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತೀರಿ, ಅವ್ರು ಹೆಂಗ್ ಬದುಕ್ತಾ ಇದಾರೆ ಎಲ್ಲ ಕೇಳ್ತೀರಿ. ಅವ್ರು ಆಯ್ತು ನಾವ್ ಹಿಂಗೆ ಚೆನ್ನಾಗಿ ಬದುಕ್ತಾ ಇದೀವಿ ಹಂಗೆ ಹಿಂಗಂತ ಎಲ್ಲ ಹೇಳ್ತಾರೆ. ಆಮೇಲೆ ಎರಡ್ ದಿನ ಅವ್ರ ಜೊತೆ ನೀವು ಬದುಕ್ತೀರಿ. ಮೂರನೇ ದಿನ ಏನಾಗುತ್ತೆ, ನೀವು ಅವ್ರಿಗೆ ಹೇಳ್ತೀರಿ ಇನ್ನೊಂದು 5 ಗಂಟೆಯಲ್ಲಿ ಒಂದು ದೊಡ್ಡ ಚಂಡಮಾರುತ ಬರ್ತಾ ಇದೆ ಇಲ್ಲಿಗೆ ಅಂತ. ಆದ್ರೆ ಹೊರಗಡೆ ನೋಡಿದ್ರೆ ಫುಲ್ಲು ಏನು ಅಷ್ಟೊಂದು ಇರಲ್ಲ, ನಾರ್ಮಲ್ ತರನೇ ಇರುತ್ತೆ, ವಾತಾವರಣ ತಣ್ಣಗಿರುತ್ತೆ. ಬಟ್ ಆ ಮನುಷ್ಯರು ನಗ್ತಾರೆ. ಏನ್ ಹೇಳ್ತಾ ಇದೀಯ ನೀನೇನು ದೊಡ್ಡ ದೇವರ, ನೀನು ಮುಂದೆ ಫ್ಯೂಚರ್ ಏನಾಗುತ್ತೆ ಅಂತ ಹೇಳ್ತೀನಿ. ಬಟ್ ನೀವೇನ್ ಮಾಡ್ತಿರ್ತೀರಾ, ನಾ ಹೇಳಿದ್ನಲ್ಲ, ನಿಮ್ಮ ಗ್ರಹದಿಂದ ಇಲ್ಲಿಗೆ ಆ ಸ್ಯಾಟಲೈಟ್ ಕನೆಕ್ಷನ್ ತಗೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಮಾಡಿ ಏನಾಗುತ್ತೆ ಈ ಭೂಮಿ ಮೇಲೆ ಅಂತ ಎಲ್ಲ ನಿಮ್ಗೆ ಆ ತರ ಟೆಕ್ನಾಲಜಿ ಗೊತ್ತಿರುತ್ತೆ. ಸೊ ಅದರಿಂದ ನೀವು ಹೇಳ್ತೀರಿ ಒಂದು ಚಂಡಮಾರುತ ಬರ್ತಾ ಇದೆ ಅಂತ. ಆ ಮನುಷ್ಯ ನಿಮ್ಮನ್ನ ನಂಬಲ್ಲ. ಆಮೇಲೆ ಐದು ತಾಸಾಗುತ್ತೆ. ಆಮೇಲೆ ನೀವು ಹೇಳ್ದಂಗೆ ಆ ಚಂಡಮಾರುತ ಬರುತ್ತೆ. ಅವಾಗ ಅಲ್ಲಿರೋ ಜನರಿಗೆಲ್ಲ ಆಶ್ಚರ್ಯ, ಇವನ ಹತ್ರ ಏನೋ ಒಂದು ಶಕ್ತಿ ಇದೆ, ಇವನು ಮುಂದೆ ಆಗೋದನ್ನ ಹೇಳ್ತಾನೆ, ಇವನ ಹತ್ರ ಏನೋ ಒಂದು ನಿಗೂಢವಾದ ಶಕ್ತಿ ಇದೆ, ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ನಿಮ್ಮನ್ನವರು ಏನೋ ಒಂದು ಸ್ಟ್ರಾಂಗ್ ಪರ್ಸನ್, ಏನೋ ದೊಡ್ಡ ಪವರ್ ಇರೋ ಪರ್ಸನ್ ಅಂತ ಹೇಳ್ಬಿಟ್ಟು ಏನೇನೋ ಕ್ವಶನ್ ಕೇಳ್ತಾರೆ. ನೀವು ಅವ್ರು ಕೇಳೋ ಕ್ವಶನ್ಗೆಲ್ಲ ಗೂಗಲ್ ಅಲ್ಲಿ ನಿಮ್ಮ ಹತ್ರ ಇಂಟರ್ನೆಟ್ ಇರುತ್ತೆ, ಗೂಗಲ್ ಹೊಡೆದು ಅವ್ರಿಗೆ ಆನ್ಸರ್ ಮಾಡ್ತಾ ಇರ್ತೀವಿ. ಅವಾಗ ಆ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತೆ, ನಮ್ಮಲ್ಲಿ ಎಲ್ಲ ಇಲ್ಲದೆ ಇರೋಂಥದ್ದು ಇವನಲ್ಲಿ ಇದೆ ಅಂತ ಅವರು ನಂಬಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವಾಗ ನೀವಲ್ಲಿ ಪವರ್ಫುಲ್ ಎಂಟಿಟಿ ಆಗಿ ಕಾಣಿಸ್ತೀರ, ಅವ್ರಿಗೆ ನೀವು ಗಾಡ್ ಆಗಿ ಗೋಚರಿಸ್ತೀರಿ. ಈ ಕತೆ ಯಾಕೆ ಹೇಳಿದೆ ನಾನು ಅಂತಂದ್ರೆ, ಇಲ್ಲಿ ನೀವು ಸೊಸೈಟಿ ಸುತ್ತಮುತ್ತ ನೋಡಿದಾಗ ಕೆಲವೊಬ್ರು ತುಂಬಾ ದೊಡ್ಡ ಸಾಧನೆ ಮಾಡ್ಬಿಡ್ತಾರೆ. ಅವ್ರು ಮಾಡೋದು ನಮಗೆ ಆಗಲ್ಲ ಅಂತ ಹೇಳಿ ನಮ್ಮಲ್ಲಿ ಕೂತ್ಬಿಟ್ಟಿರುತ್ತೆ. ಅಥವಾ ಅವ್ರು ಹಿಂಗೋ ಮಾಡಿರೋದನ್ನ ನಾವು ನಂಬಲೇಬೇಕು, ಯಾಕಂದ್ರೆ ಮೆಜಾರಿಟಿ ಜನ ಅದನ್ನ ಒಪ್ಕೊಂಡಿದ್ದಾರೆ, ಕನ್ಸೆನ್ಸಸ್ ಅದನ್ನ ಹೇಳುತ್ತೆ. ಬಟ್ ಇಡೀ ಜಗತ್ತೇ ಅದನ್ನ ಒಪ್ಪುತ್ತೆ, ಅವ್ರ ಹತ್ರ ಏನೋ ಒಂದು ಶಕ್ತಿ ಇರ್ಬೋದು ಅಂತ ಹೇಳಿ ನೀವು ನಂಬ್ತೀರ ಅದನ್ನ. ಬಟ್ ಅಲ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ, ರಿಯಾಲಿಟಿಲಿ ಅದು ನಾನು ಇಮ್ಯಾಜಿನೇಷನ್ ಕತೆ ಹೇಳಿದ ಒಂದು. ಬಟ್ ಈವನ್ ನೀವು ನಿಜ ಜೀವನದಲ್ಲಿ ತಗೊಂಡಾಗ ಈ ಸಾಧನೆ ಮಾಡ್ತಕ್ಕಂಥ ಕೆಪಾಸಿಟಿ ಅನ್ನೋದು ಇಂಟರ್ನೆಟ್ ಕನೆಕ್ಷನ್ ಇದ್ದಂಗೆ. ಯಾರ್ಯಾರಿಗೆ ಆ ಕನೆಕ್ಷನ್ ಇರುತ್ತೋ ಅವ್ರೆಲ್ಲರೂ ಅದು ಸಾಧನೆ ಮಾಡ್ತಾರೆ. ಆ ಕಥೆಯಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಮಾತ್ರ ಇಂಟರ್ನೆಟ್ ಕನೆಕ್ಷನ್ ಇತ್ತು, ಅದಕ್ಕೆ ಮಾತ್ರ ನೀವೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ಆನ್ಸರ್ ಹೇಳ್ಬಿಟ್ಟು ಮುಂದೆ ಏನಾಗುತ್ತೆ ಅಂತ ವೆದರ್ ಎಲ್ಲ ಫೋರ್ಕಾಸ್ಟ್ ಎಲ್ಲ ಹೇಳಿ ಮಾಡಿದ್ರಿ. ಅದೇ ತರ ರಿಯಲ್ ಲೈಫ್ ಅಲ್ಲಿ ನಿಮಗೆ ಒಂದು ಕನೆಕ್ಷನ್ ಅಥವಾ ಆ ಪವರ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಹೇಳಿ ಅನ್ನೋದು ಗೊತ್ತಿರೋದು ನಿಜ ಆಯ್ತಂತಂದ್ರೆ, ನೀವು ಕೂಡ ಅದ್ ಏನ್ ನಂಬ್ತೀರಿ, ನೀವು ಯಾರೋ ಗ್ರೇಟೆಸ್ಟ್ ಸಾಧನೆ ಮಾಡ್ತಾರೆ, ಅದನ್ನ ಮಾಡ್ತಾರೆ, ಅದನ್ನ ಮಾಡಬಹುದು. ಸೊ ಇಲ್ಲಿ ಹಾಗಿದ್ರೆ ಆ ಒಂದು ಸೋರ್ಸ್
ನಮ್ಮ ಕಥೆಯಲ್ಲಿ ಆ ಸೋರ್ಸ್ ಇಂಟರ್ನೆಟ್. ನೀವು ಯಾವ ಜಾಗದಿಂದ ಬಂದಿರುತ್ತೆ ಅಲ್ಲಿಂದ ಆ ಸೋರ್ಸ್ ಬರ್ತಾ ಇದೆ, ನಿಮಗೆ ಜ್ಞಾನದ ಸೋರ್ಸ್ ಅಂತ ಕರಿತೀವಿ. ಇಲ್ಲಿ ಸೋರ್ಸ್ ಯಾವುದು, ನಮ್ಮ ಲೈಫ್ ಅಲ್ಲಿ ಸೋರ್ಸ್ ಯಾವುದು ಅಂತೇಳಿ ನೋಡಿದಾಗ ಕೆಲವೊಂದು ವಿಚಿತ್ರ ಸಿದ್ಧಾಂತಗಳು ಬರ್ತವೆ. ನೀವು ಶ್ರೀನಿವಾಸ ರಾಮಾನುಜನ್ ಅವರ ಕಥೆ ಕೇಳಿದ್ರೆ, ಅವರು ಕನಸಿನಲ್ಲಿ ದೇವಿ ಬಂದ್ಬಿಟ್ಟು ರಕ್ತದ ಡ್ರಾಪ್ ಗಳೆಲ್ಲ ಅವರಿಗೆ ಡ್ರೀಮ್ಸ್ ಅಲ್ಲಿ ಬರ್ತಾ ಇತ್ತು. ಮತ್ತೆ ಅವರು ಕೆಲವೊಂದು ಪ್ರಮೇಯಗಳನ್ನು ಬರೀತಾರೆ, ನೂರಕ್ಕಿಂತ ಹೆಚ್ಚು ಪ್ರಮೇಯಗಳನ್ನು ಬರೆದು GHRD ಗೆ ಕಳಿಸ್ತಾರೆ. ಆ ಪ್ರಮೇಯಗಳು, ಥಿಯರಮ್ಗಳು ಇವಾಗ ಬ್ಲಾಕ್ ಹೋಲ್ಗಳು ಹೆಂಗ್ ಫಾರ್ಮ್ ಆಗ್ತವೆ, ಅವು ಹೆಂಗ್ ಸಾಯ್ತವೆ ಅಂತ ಅದರ ಅಧ್ಯಯನ ಮಾಡುವಾಗ, ಮತ್ತೆ ಸ್ಟ್ರಿಂಗ್ ಥಿಯರಿ ಅಧ್ಯಯನ ಮಾಡುವಾಗ ಅದು ಹೆಲ್ಪ್ ಆಗಿದೆ ಅಂತ ಹೇಳಿ ಇವಾಗಿನ ಫಿಸಿಸಿಸ್ಟ್ಗಳು ಹೇಳ್ತಾರೆ, ಅವರು ಸತ್ತು 100 ವರ್ಷಗಳು ಆದ್ಮೇಲೂ ಕೂಡ. ಅಂದ್ರೆ ಅವಾಗ ಏನ್ ಅಂದ್ಬಿಟ್ಟಿದ್ರು, ಈ ಶ್ರೀನಿವಾಸ ರಾಮಾನುಜನ್ ಅವರಿಗೆ ಕನಸಿನಲ್ಲಿ ಯಾರೋ ಅವ್ರು ಹೇಳಿದ್ದು, ನಾಮಗಿರಿ ದೇವಿ ಅಂತ ಒಬ್ರು ಬರ್ತಾರೆ ಅಂತ ಅವ್ರು ಹೇಳಿದ್ದು. ಅವರು ಈ ತರ ಹಿಂಗೆ ಒಂದು ವಿಚಿತ್ರವಾದ ಪ್ಲೇಸ್ ಇಂದ ಬರ್ತಾಳೆ, ಆ ರಕ್ತದ ಹನಿಗಳಿಂದ ಬರ್ತಾಳೆ, ಬರಿತಾಳೆ ಆ ಈಕ್ವೇಶನ್. ತಕ್ಷಣ ಎದ್ದಾಳ್ತಾನೆ, ಏನ್ ಬಂದಿದೆ ಕನಸಿನಲ್ಲಿ ಬರಿತಾನೆ ಅಂತ ಈ ತರ ಅವರು ನಂಬಿದ್ರು. ಆದ್ರೆ ನಿಜ ಏನು ಅಂತ ರಾಮಾನುಜನರಿಗೆ ಗೊತ್ತಿರೋದು. ಅದೇ ತರ ನಿಕೋಲಾ ಟೆಸ್ಲಾ, ಅವನು ಕೂಡ ನೀವು ಜಗತ್ತಿನ ಸೀಕ್ರೆಟ್ ತಿಳ್ಕೋಬೇಕಾದ್ರೆ ಎನರ್ಜಿಯ ಇದರಲ್ಲಿ ಮಾತಾಡಿ, ಫ್ರೀಕ್ವೆನ್ಸಿ ಅಂತ ಮಾತಾಡಿ, ವೈಬ್ರೇಷನ್ ಅಂತ ಮಾತಾಡಿ, ನೀವು ಮನುಷ್ಯ ಅಂತ ನೋಡ್ಕೊಂಡ್ರೆ ನಿಮ್ಗೆ ಯಾವತ್ತೂ ಸೀಕ್ರೆಟ್ ಸಿಗಲ್ಲ. ಮನುಷ್ಯನ ಒಂದು ಎನರ್ಜಿ ಅಂತ ನೋಡಿ, ಮನುಷ್ಯನ ಒಂದು ವೈಬ್ರೇಷನ್ ಅಂತ ನೋಡಿ, ನಿಮ್ಮ ಸುತ್ತಮುತ್ತ ನಡೀತಾ ಇರೋ ಘಟನೆಗಳನ್ನ ವೈಬ್ರೇಷನ್ ಅಂತ ನೋಡಿ, ಅಂದ್ರೆ ಸೀಕ್ರೆಟ್ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಇಂಥ ಮನುಷ್ಯ ಬಗ್ಗೆ ಅಂತಂದ್ರೆ, ಐನ್ಸ್ಟೀನ್ ಆಗಿರ್ಲಿ, ಯಾರೋ ದೊಡ್ಡ ಸಾಧನೆ ಮಾಡಿದವರಾಗಿರ್ಲಿ, ಇಂತಹ ಜನರು ಆ ಸಣ್ಣ ವಯಸ್ಸಿಗೆ ಆ ಸಾಧನೆ ಮಾಡ್ತಾರಲ್ಲ, ಅವರಿಗೆ ಏನೋ ಒಂದು ಕಣ್ಣಿಗೆ ಕಾಣದಂತಹ ಪ್ಲೇಸ್ ಇಂದ ಕನೆಕ್ಷನ್ ಇದೆ ಅಂತೇಳಿ ಅದನ್ನ ಕರೆದ್ರು. ಇದು ನಾನು ನಿಜಾನ ಸುಳ್ಳು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ, ಬಟ್ ಏನ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀನಿ, ಏನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದೀನಿ. ಆ ಒಂದು ಜಾಗಕ್ಕೆ ಅವರು ಆಕಾಶಿಕ್ ರೆಕಾರ್ಡ್ಸ್ ಅಂತ ಕರೀತಾರೆ. ಅದು ನಮ್ಮ ಬ್ರಹ್ಮಾಂಡದಲ್ಲೇ ಇದೆ ಅಂತೆ ಆ ಜಾಗ. ಆ ಜಾಗಕ್ಕೆ ಯಾರಿಗೆ ಆಕ್ಸೆಸ್ ಸಿಗುತ್ತೋ ಅವ್ರಿಗೆ ಇಂಟರ್ನೆಟ್ ಕನೆಕ್ಷನ್ ಸಿಕ್ಕಂಗೆ, ಅವ್ರಿಗೆ ಏನ್ ಬೇಕದನ್ನ ಅದರಿಂದ ಪಡಿಬಹುದು. ಏನದು ಆಕಾಶಿಕ್ ರೆಕಾರ್ಡ್ಸ್? ಆಕಾಶ ಅಂತಂದ್ರೆ ನಮಗೆ ವರ್ಡ್, ಸ್ಕೈ ಅಂತ. ರೆಕಾರ್ಡ್ಸ್ ಅಂದ್ರೆ ಸೇವ್ ಆಗಿರೋದು ಫೈಲ್ಸ್ಗಳು ಅಂತ. ಅದು ಏನು ಪ್ಲೇಸ್ ಆಕಾಶಿಕ್ ರೆಕಾರ್ಡ್ಸ್ ಅನ್ನೋದು ಅಂತಂದ್ರೆ, ಈ ಬ್ರಹ್ಮಾಂಡದಲ್ಲಿ, ಈ ಭೂಮಿಯ ಮೇಲೆ ಇಷ್ಟು ವರ್ಷಗಳ ಕಾಲ ಭೂಮಿ ಹುಟ್ಟಿದಾಗಿಂದ ಇಷ್ಟು ವರ್ಷಗಳ ಕಾಲ ಯಾವ್ಯಾವ ಜೀವಿಗಳು ಬಂದಿದ್ದಾವೆ, ಆ ಪ್ರತಿಯೊಂದು ಜೀವಿ, ಸಣ್ಣ ಒಂದು ಇರುವೆ ಆಗಿರ್ಲಿ, ಒಂದು ಬ್ಯಾಕ್ಟೀರಿಯಾ ಆಗಿರ್ಲಿ, ದೊಡ್ಡ ಡೈನೋಸರ್ ಆಗಿರ್ಲಿ, ಆ ಎಲ್ಲ ಜೀವಿಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ಅಂದ್ರೆ ಅದು ಹುಟ್ಟಿದಾಗ ಅದು ಪ್ರಪಂಚವನ್ನು ನೋಡುವಂತ ಶೈಲಿ, ಅದು ಸೂರ್ಯವನ್ನು ನೋಡಿದಾಗ ಅದಕ್ಕೆ ಆಗೋ ಆಶ್ಚರ್ಯ, ಅದು ಸಮುದ್ರವನ್ನು ನೋಡಿದಾಗ ಆಗೋ ಆಶ್ಚರ್ಯ, ಇವೆಲ್ಲ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ಗಳು ಆ ಜಾಗದಲ್ಲಿ ಸೇವ್ ಆಗಿರ್ತವೆ ಅಂತ ಎಲ್ಲ ಮನುಷ್ಯರ ಎಕ್ಸ್ಪೀರಿಯನ್ಸ್. ಈಗ ಒಬ್ರು ಮೀನಿಗೆ ಈಜಾಡೋದು ಹೆಂಗೆ ಅಂತ ಗೊತ್ತು, ಕೋತಿಗೆ ಮರ ಹತ್ತದ ಹೆಂಗೆ ಅಂತ ಗೊತ್ತು. ಹಂಗೆ ಒಂದೊಂದು ಪ್ರಾಣಿ ಒಂದೊಂದು ಸ್ಕಿಲ್. ಅದೇ ತರ ಮನುಷ್ಯರಲ್ಲಿ ಒಬ್ಬರಿಗೆ ಡ್ರಾಯಿಂಗ್ ಅಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಪೇಂಟಿಂಗ್ ಮಾಡ್ತಾರೆ, ಒಬ್ರು ಸಿನಿಮಾ ಆಕ್ಟರ್, ಒಬ್ರು ಸಿಂಗರ್, ಈ ತರ ಪಿಯಾನಿಸ್ಟ್, ಈ ತರ. ಸೊ ಈ ತರ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿದ್ರೆ ಏನೊಂದು ಪ್ಲೇಸ್ ಬರುತ್ತೆ, ಅದು ತುಂಬಾ ಹೈಯೆಸ್ಟ್ ನಾಲೆಜ್ ಇಂದ ಕೂಡಿರುತ್ತೆ, ಅದು ಹೈಯೆಸ್ಟ್ ಪವರ್ಫುಲ್ ಎಂಟಿಟಿಯಿಂದ ಕೂಡಿರುತ್ತೆ. ಯಾಕೆ ಅಂತಂದ್ರೆ, ಈಗ ಒಬ್ಬ ಮನುಷ್ಯ ನೀವು ತಗೊಂಡ್ರೆ ಅವನು ಮಲ್ಟಿ ಸ್ಕಿಲ್ಡ್ ಪರ್ಸನ್ ಇರ್ಬೋದು, ಪೇಂಟರ್ ಇರ್ಬೋದು, ಕ್ರಿಕೆಟರ್, ಫುಟ್ಬಾಲರ್, ಎಲ್ಲ ಒಂದೇ ಇದರಲ್ಲಿ ಒಂದೇ ಮನುಷ್ಯನಲ್ಲಿ ಕಾಣ್ಬೋದು. ಆದ್ರೂ ಅವನ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬರ ಹತ್ರ ಇರುತ್ತೆ. ಅದು ಬ್ಯೂಟಿ ಆಫ್ ದ ಹ್ಯುಮ್ಯಾನಿಟಿ. ಎಲ್ಲ ಮನುಷ್ಯನಲ್ಲಿ ಇದೆ ಅಂತ ಹೇಳಕ್ ಅಂತ ಮನುಷ್ಯ ಯಾವತ್ತೂ ಹುಟ್ಟೇ ಇಲ್ಲ. ಸೊ ಆದ್ದರಿಂದ ಅವ್ರನ್ನೆಲ್ಲವನ್ನು ಎಕ್ಸ್ಪೀರಿಯನ್ಸ್ ಟೋಟಲ್ ಸೇರಿಸ್ಬಿಟ್ರೆ ಅತ್ಯಂತ ಹೈಯೆಸ್ಟ್ ನಾಲೆಜ್ ಆಗುತ್ತೆ. ಈ ನಾಲೆಜ್ ಒಂದು ಕಡೆ ಸೇವ್ ಆಗಿದೆ ಆ ಒಂದು ಎಲ್ಲೋ ಸ್ಪೇಸ್ ಅಲ್ಲಿ. ಆ ನಾಲೆಡ್ಜ್ಗೆ ಆ ಕೀ ಅವ್ರಿಗೆ ಗೊತ್ತಿದೆ, ಸೀಕ್ರೆಟ್ ಕೀ ಟು ದ ಆಕಾಶಿಕ್ ರೆಕಾರ್ಡ್ ಹೆಂಗೆ ನಾವು ಇದನ್ ತಿಳ್ಕೋಬಹುದು ಅಂತ. ಆ ನಾಲೆಡ್ಜ್ ಇಂದ ಅವರು ಆ ತರ ಸಾಧನೆ ಮಾಡ್ತಾರೆ ಅಂತ. ಇಲ್ಲ ಅಂತಂದ್ರೆ ನಿಮ್ಗೆ ಕೆಲವೊಂದಕ್ಕೆ ಆನ್ಸರ್ ಮಾಡಕ್ ಬರಲ್ಲ. ಕೆಲವೊಬ್ರು 5 ವರ್ಷ ಇರ್ತಾರೆ, ಪಿಯಾನೋ ಬಹಳ ಚೆನ್ನಾಗಿ ಬಾರಿಸ್ತಾ ಇರ್ತಾರೆ. ಕೆಲವೊಬ್ರು ಬಹಳ 10 ವರ್ಷ ಇರ್ತಾರೆ, ಅವ್ರಿಗೆ ಸಖತ್ತಾಗಿ ಆರ್ಟಿಸ್ಟ್ ತರ, ದೊಡ್ಡ ಪೇಂಟರ್ ತರ ಇರ್ತಾರೆ. ಸೊ ಈ ತರ ಅವರಿಗೆ ಅವ್ರೇನಂತಾರೆ, ಇಲ್ಲ ಹಿಂದಿನ ಜನರಲ್ಲಿ ಹಿಂಗಾಗಿದೆ ಅಂತಾರೆ. ಬಟ್ ಅದನ್ನ ಯಾರು ನೋಡಿಲ್ಲ. ಬಟ್ ಇದು ಎಕ್ಸ್ಪೀರಿಯನ್ಸ್ ನಾ ಏನ್ ಹೇಳ್ತಾ ಇದೀನಿ, ಎಲ್ಲಾ ಮನುಷ್ಯರ, ಈವನ್ ಸತ್ತೋಗಿರೋಂತ ಮನುಷ್ಯರ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಿ ಸೇವ್ ಆಗಿರುತ್ತೆ. ಯಾಕೆ ಈ ಸತ್ತೋಗಿರೋ ಮನುಷ್ಯರ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಿ ಸೇವ್ ಆಗಿರುತ್ತೆ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಅಂತ ನೀವು ಕೇಳಿದ್ರೆ, ಆನ್ಸರ್ ತುಂಬಾ ಸಿಂಪಲ್. ನೀವು ಬಸ್ ಅಲ್ಲಿ ಹೋಗ್ತಾ ಇರ್ತೀರಿ, ಬಸ್ ಅಲ್ಲಿ ಹೋಗುವಾಗ ನಿಮ್ಗೆ ಕೂತ್ಕೊಳ್ಳೋಕೆ ಸೀಟ್ ಇರಲ್ಲ, ನಿಂತ್ಕೊಂಡು ಹೋಗ್ತಾ ಇರ್ತೀರಿ. ಆದ್ರೆ ನೀವು ಹಿಂಗೆ ಮೇಲೆ ಹಿಡ್ಕೊಂಡಿರೋದಿಲ್ಲ ಆ ಸಪೋರ್ಟಿಗೆ, ಇದ್ದಕ್ಕಿದಂಗೆ ಬ್ರೇಕ್ ಹಾಕ್ಬಿಡ್ತಾರೆ ಡ್ರೈವರ್. ಅವಾಗ ನಿಮ್ಗೆ ಏನಾಗುತ್ತೆ, ಇನರ್ಷಿಯಾ ಬರುತ್ತೆ. ಅಲ್ಲಿ ರಿಲೇಟಿವ್ ಮೋಷನ್ ಇನರ್ಷಿಯಾ ಬಂದಾಗ ನೀವಲ್ಲಿ ಮುಂದೆ ಬೀಳ್ತೀರ.
ಅಂದ್ರೆ ಒಂದ್ ಯಾವ್ದಾದ್ರು ವಸ್ತು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರೆ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ, ಆ ಸ್ಪೀಡ್ ನ ನೀವು ಇದ್ದಕ್ಕಿದ್ದಂಗೆ ನೀವು ಸ್ಲೋ ಡೌನ್ ಮಾಡ್ಬಿಟ್ರೆ ಅದು ಇನ್ನು ಮುಂದೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಬಿಕಾಸ್ ಅದಕ್ಕೆ ಗೊತ್ತಾಗಲ್ಲ, ಇದ್ದಕ್ಕಿದ್ದಂಗೆ ಚೇಂಜ್ ಆಗ್ಬೇಕು ಅಂತ ಗೊತ್ತಾಗಲ್ಲ. ಆ ಸ್ಪೀಡ್ ಆಗಿರೋದು ಬಸ್ಸಿಗೆ, ಬಟ್ ಅದ್ರಲ್ಲಿರೋ ನಮ್ಮ ಬಾಡಿಗಲ್ಲ. ಸೊ ಇನರ್ಷಿಯಾ ಅಂತ ಕರಿತೀವಿ. ಇದನ್ನ ನೀವು ಲೈಫಿಗೆ ಅಪ್ಲೈ ಮಾಡಿದ್ರೆ, ಲೈಫ್ ಅನ್ನೋದು ಕಂಟಿನ್ಯೂಸ್ ಆಗಿ ನಮ್ಮ ಹುಟ್ಟಿನಿಂದ ಸಾವಿರ ತನಕ ಹೋಗ್ತಾ ಇದೆ. ಇದು ಲೀನಿಯರ್ ಮೋಷನ್ ಅಲ್ಲಿ ಹೋಗ್ತಾ ಇದೆ. ಈ ಲೈಫ್ ಅನ್ನೋದು ಇದ್ದಕ್ಕಿದ್ದಂಗೆ ಸ್ಟಾಪ್ ಆದ್ರೆ, ಆ ಲೈಫ್ ಇದ್ದಾಗ ನಿಮಗಿರೋ ಯೋಚನೆಗಳು, ನಿಮಗಿರೋ ಡ್ರೀಮ್ಸ್ಗಳು, ನಿಮಗಿರೋ ಆ ಕನಸಿನ ಪ್ರಪಂಚಗಳು ಅವು ಸ್ಟಾಪ್ ಆಗಲ್ಲ. ಅವು ಇದ್ದಕ್ಕಿದ್ದಂಗೆ ಎಲ್ಲೋ ಇರಬೇಕು, ಇಲ್ಲೇ ಎಲ್ಲ ಸುತ್ತಮುತ್ತ ಇರಬೇಕು. ಯಾಕೆಂದ್ರೆ ಸ್ಟಾಪ್ ಆಗಿರೋದು ಕಾನ್ಶಿಯಸ್ನೆಸ್ ಮಾತ್ರ, ನಿಮ್ಮ ಲೈಫ್ ಮಾತ್ರ, ನಿಮ್ಮ ದೇಹ ಮಾತ್ರ. ಆದ್ರೆ ಆ ಕಾನ್ಶಿಯಸ್ನೆಸ್ ಅಲ್ಲಿ ಇರೋ ಪ್ರಪಂಚಗಳು, ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದ್ ವರ್ಷ ಆದ್ಮೇಲೆ ಏನೋ ಮಾಡ್ತೀನಿ ಅಂತ ಹೇಳಿ ಒಂದು ಗೋಲ್ ಇರುತ್ತೆ ನಿಮ್ಗೆ. ಇನ್ನ 6 ತಿಂಗಳಲ್ಲಿ ನನಗೆ ಈ ತರ ಬಾಡಿ ಬೇಕು ಅಂತ ಗೋಲ್ ಇರುತ್ತೆ, ಅಥವಾ ಇನ್ನ 5 ವರ್ಷದಲ್ಲಿ ಇದನ್ನ ತಗೋಬೇಕು ಅಂತ ಗೋಲ್ ಇರುತ್ತೆ. ಆ ಡ್ರೀಮ್ ನೀವು ಪ್ರತಿದಿನ ನೆನೆಸ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಅದು ನಿಮ್ಗೆ ಬಹಳ ಇಷ್ಟ ಇರುತ್ತೆ ತಗೊಳ್ಳೋದು ಅಥವಾ ಏನೋ ಮಾಡೋದು. ಆ ತರ ನೆನೆಸುವಾಗ, ಪ್ರತಿ ಸಲ ನೆನೆಸುವಾಗ ನಿಮ್ಮ ಮನಸ್ಸಿನ ಬ್ರೈನ್ ಅಂತ ಏನೇನು ಕರಿತೀವಿ, ಆ ಕಾನ್ಶಿಯಸ್ನೆಸ್ ಅಲ್ಲಿ ಆ ಪ್ರಪಂಚ ಹುಟ್ಟುತ್ತೆ. ಆ ಪ್ರಪಂಚದಲ್ಲಿ ನೀವು ಆಲ್ರೆಡಿ ಅದನ್ನ ತಗೊಂಡಿರ್ತೀವಿ, ಆ ಪ್ರಪಂಚದಲ್ಲಿ ನೀವು ಆಲ್ರೆಡಿ ಆ ಡ್ರೀಮ್ ನ ಮಾಡಿರ್ತೀವಿ, ಆ ಪ್ರಪಂಚದಲ್ಲಿ ನೀವು ಆಲ್ರೆಡಿ ನೀವು ಏನಾಗಬೇಕು ಅದು ಆಗಿರ್ತೀವಿ. ಆ ಪ್ರಪಂಚ ನಮ್ ಕಂಡಿರಲ್ಲ, ಯಾಕೆಂದ್ರೆ ನಮ್ಮ ಡ್ರೀಮ್ಸ್ ಗಳೆಲ್ಲ ಫ್ಯೂಚರ್ ಅಲ್ಲಿ ಇರುತ್ತೆ. ಸೊ ಆ ಪ್ರಪಂಚ ಅಂತ ಇವಾಗ ಇರ್ಲೇಬೇಕು. ಆದ್ರೆ ಇಲ್ಲಿ ಕ್ವಶನ್ ಬರುತ್ತೆ, ಆ ಪ್ರಪಂಚ ಇದೆ ಅಂತಂದ್ಮೇಲೆ ಯಾರಿಗೆ ಯಾಕೆ ಕಾಣ್ತಾ ಇಲ್ಲ? ಅದು ಯಾಕೆ ಬರೀ ಅಂತ ಮನುಷ್ಯರಿಗೆ ಅಷ್ಟೇ ಕಾಣುತ್ತೆ? ಅವ್ರು ಹೆಂಗೆ ಆಕ್ಸೆಸ್ ಮಾಡಿದ್ರು, ನಾನ್ ಯಾಕೆ ಆಕ್ಸೆಸ್ ಮಾಡಕ್ಕಾಗಲ್ಲ? ಅದು ನಿಜವಾಗ್ಲೂ ಇದೆಯೋ ಏನೋ ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ. ಬಟ್ ಹಂಗಿದ್ರೆ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಮಾತ್ರ ನಿಜ. ಯಾಕಂದ್ರೆ ನಿಮಗೆ ಲೈಫ್ ಅಂದ್ರೆ ಏನು ಅಂತ ನಾನು ಕೇಳ್ತೀನಿ. ನಾನು 2 ವರ್ಷ ಇದ್ದ ಹಂಗಿದ್ದೆ, 3 ವರ್ಷ ಇದ್ದ ಹಂಗಾಯ್ತು, 10 ವರ್ಷ ಇದ್ದ ಹಂಗಾಯ್ತು, 15 ವರ್ಷ ಇದ್ದಾಗ ಆಕ್ಸಿಡೆಂಟ್ ಆಗಿತ್ತು, ನಂಗೆ ಕಾಲ್ ಹೋಗಿತ್ತು. ಸೊ ಈ ತರ ಎಲ್ಲ ಹೇಳ್ತೀರಿ, ಇದು ನಿಮ್ಮ ಲೈಫ್. ಇವೆಲ್ಲ ಹೇಳುವಾಗ ಬೇರೆಯವರು ಕೇಳಬಹುದಷ್ಟೇ, ಆದ್ರೆ ನಿಮ್ಮೊಳಗೆ ನಿಮ್ಮ ಒಂದು ಆತ್ಮವಾಗಿ ಬಂದು ಅದು ಹೆಂಗಿತ್ತು ಲೈಫ್ ಅನ್ನೋದು ಯಾರಿಗೂ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಲ್ಲ. ಅಂದ್ರೆ ನಿಮ್ಮೊಳಗಡೆ ಒಂದು ಪ್ರಪಂಚ ಲಾಕ್ ಆಗಿ ಕೂತ್ಕೊಂಡಿದೆ. ಅದೇ ತರ ಪ್ರತಿಯೊಂದು ಯಾರು ಮನುಷ್ಯರು ನೋಡ್ತೀರಿ, ಜೀವಿಗಳನ್ನು ನೋಡ್ತೀರಿ, ಅವೆಲ್ಲ ಮನುಷ್ಯರಲ್ಲಿ ಒಂದು ಪ್ರಪಂಚ ಲಾಕ್ ಆಗಿದೆ. ಆ ಪ್ರಪಂಚ ಯಾರಿಗೂ ಯಾವತ್ತೂ ಕಣ್ಣಿಗೆ ಕಾಣಲ್ಲ, ನಿಮಗೆ ಮಾತ್ರ ಕಾಣ್ತಾ ಇದೆ. ಅಂದ್ರೆ ನನ್ನೊಳಗೆ ಈ ನಾನು ಅಂತ ಏನಿದೆ, ಆ ನಾನಿಗೆ ಮಾತ್ರ ಈ ಸೀಕ್ರೆಟ್ಗಳು ಗೊತ್ತಾಗುತ್ತೆ, ಇನ್ಯಾರಿಗೂ ಗೊತ್ತಾಗಲ್ಲ. ಆದ್ದರಿಂದ ಆ ಆಕಾಶಿಕ್ ರೆಕಾರ್ಡ್ಸ್ ಅನ್ನೋದು ನಿಜ ಆಗಿದ್ರೆ ಅದನ್ನ ಆಕ್ಸೆಸ್ ಮಾಡಬೇಕು ಅಂತ ಅನ್ನೋ ಪವರ್ ಅಥವಾ ಅನ್ನೋ ಕೆಪಾಸಿಟಿ ನಿಮಗೆ ಯಾರು ಹೇಳ್ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿಲ್ಲ. ಅದನ್ನ ನಿಮ್ಗೆ ಗೊತ್ತಾಗಬೇಕು, ನೀವು ನೋಡ್ಬೇಕು ಅಂತಂದ್ರೆ ನೀವೇ ಟ್ರೈ ಮಾಡಬೇಕು, ಅದು ನಿಮಗೆ ಮಾತ್ರ ಗೊತ್ತಾಗಬೇಕು. ಈ ಶಕ್ತಿ ಅನ್ನೋದು ಏನು ಅಂತಂದ್ರೆ, ಈ ಪವರ್ ಯಾರೂ ಹೇಳಿಕೊಡದೆ ನಮ್ಮೊಳಗಡೆ ನಾವಾಗಿ ನಮ್ಮಲ್ಲಿ ಬರುವಂತ ಶಕ್ತಿ. ಆ ಶಕ್ತಿ, ಆ ಒಂದು ಇದನ್ನ ಯಾರು ಟೀಚ್ ಮಾಡಕ್ಕಾಗಲ್ಲ ನಿಮ್ಗೆ ಹೊರಗಿಂದ, ಇದು ಒಳಗಿಂದ ಬರತಕ್ಕಂಥದ್ದು. ನಾನು ಕೆಲವೊಂದ್ಸಲ ಯೋಚನೆ ಮಾಡ್ತಿರ್ತೀನಿ, ಈ ತರ ವಿಜ್ಞಾನಿಗಳು ಕೆಲವೊಂದು ಸಿದ್ಧಾಂತಗಳು ಹೇಳ್ತಾರೆ, ಕೆಲವೊಂದು ಏನೇನೋ ಮಾಡ್ಬಿಡ್ತಾರೆ ಇದ್ದಕ್ಕಿದ್ದಂಗೆ. ಇದು ಆಲ್ರೆಡಿ ಡಿಸೈನ್ ಆಗಿತ್ತ ಮುಂಚೆನೆ, ಬ್ರಹ್ಮಾಂಡ ಹುಟ್ಟಿಕ್ಕಿಂತ ಮುಂಚೆನೆ ಹಿಂಗೆ E=mc² ಅಂತ ಹೇಳ್ತಾರೆ. ಅಂದ್ರೆ ಒಂದು 2 ಆಟಮ್ಸ್ ಗಳು ಬಿಡುಗಡೆ ಮಾಡಿದ್ರೆ ಅಷ್ಟು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಐನ್ಸ್ಟೈನ್ಗೆ ಮಾತ್ರ ಗೊತ್ತಾಯ್ತು. ಅಂದ್ರೆ ಕಲ್ಪನೆ ಇತ್ತು ಹಿಂದಿನವರಿಗೆಲ್ಲ, ಬಟ್ ಐನ್ಸ್ಟೈನ್ಗೆ ಮಾತ್ರ ಅದನ್ನ ಹೆಂಗ್ ಪ್ರೂವ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಅದರಿಂದ ಓಪನ್ ಹ್ಯಾಮರ್ ಅವರು ಆಟಮ್ ಬಾಂಬ್ ಡೆವಲಪ್ ಮಾಡಿದ್ರು, ನ್ಯೂಕ್ಲಿಯರ್ ಬಾಂಬ್ಸ್, ಪ್ಲೂಟೋನಿಯಂ, ಯುರೇನಿಯಂ ಅವೆಲ್ಲ ಪವರ್ ಪ್ಲಾಂಟ್ಸ್ ಎಲ್ಲ ಬಂತು ಎನರ್ಜಿ ಪ್ರೊಡ್ಯೂಸ್ ಮಾಡಕ್ಕೆ. ಹಿಂಗೆ ಕೆಲವೊಬ್ಬ ಮನುಷ್ಯರಿಗೆ ಮಾತ್ರ ಯಾಕೆ ಇಂತ ಸಾಧನೆ ಮಾಡಂತ ಗೊತ್ತಾಗುತ್ತೆ ಅಂದ್ರೆ ಅವರು ಅದನ್ನ ಇಮ್ಯಾಜಿನ್ ಮಾಡ್ತಾರೆ ಫಸ್ಟ್. ಅಂದ್ರೆ ಅದನ್ನ ಒಳಗಿಂದ ಹುಟ್ಟುತ್ತಲ್ಲ, ಅವ್ರ ಒಳಗಿಂದ ಹುಟ್ಟುತ್ತೆ, ಹಿಂಗಿದ್ರೆ ಹೆಂಗೆ ಅಂತ. ಅವ್ರಿಗೆ ಆಕ್ಚುಲಿ ಸತ್ಯ ಗೊತ್ತಿರಲ್ಲ, ಈ ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಸತ್ಯ ಅಡಗಿದಾವೆ, ಬಟ್ ಯಾರಿಗೂ ಗೊತ್ತಿಲ್ಲ. ಅವ್ರು ಒಂದು ಇಮ್ಯಾಜಿನ್ ಮಾಡ್ತಾರೆ, ಇಮ್ಯಾಜಿನ್ ಮಾಡಿ ಇದು ಸತ್ಯ ಆಗಿದ್ದೇ ಹೆಂಗೆ ಅಂತ ಅನ್ಕೊಂಡ್ಬಿಟ್ಟು ಆ ದಾರಿಯಲ್ಲಿ ಮುಂದಕ್ಕೆ ಹೋಗ್ತಾರೆ. ಇದೇ ತರ ಸಾಧನೆ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲೊಂದು ಕ್ವಶನ್ ಬಂದ್ಬಿಡುತ್ತೆ, ಈಗ ನಾವು ಇಮ್ಯಾಜಿನ್ ಮಾಡಿದ್ದೆಲ್ಲ ನಿಜ ಆಯ್ತು ಅಂತಂದ್ರೆ ಅದಕ್ಕೆ ಮೀನಿಂಗ್ ಇರಲ್ಲ ಅಂತ. ಆಕ್ಚುಲಿ ಅಲ್ಲಿ ಒಂದು ಪಾಯಿಂಟ್ ಇದೆ, ಅದು ಏನು ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಆಲ್ರೆಡಿ ಏನು ಇನ್ವೆನ್ಷನ್ಸ್ಗಳು, ಡಿಸ್ಕವರಿಗಳು ನಡೀತಾ ಇದಾವೆ, ಅವು ಬ್ರಹ್ಮಾಂಡದಲ್ಲಿ ಇಲ್ಲ, ಅವು ನಮ್ಮೊಳಗಿದಾವೆ. ಅಂದ್ರೆ ನಮ್ಮೊಳಗಿರೋ ಆ ಪವರೇ ಆ ಬ್ರಹ್ಮಾಂಡ, ನಾನೇ ಆ ಬ್ರಹ್ಮಾಂಡ. ಕೆಲವೊಂದು ಸಲ ನಾನು ಸಂಜೆ ಆಕಾಶವನ್ನು ನೋಡುವಾಗ ಪಿಂಕ್ ಕಲರ್, ವೈಲೆಟ್ ಕಲರ್ ಆಗಿರುತ್ತೆ ಇಲ್ಲಿ ಜರ್ಮನಿ ಆಕಾಶ. ಅದನ್ನು ನೋಡ್ತಾ ನೋಡ್ತಾ ನನಗೆ 7-8 ಸೆಕೆಂಡ್ ಒಂದು ಫೀಲಿಂಗ್ ಬರುತ್ತೆ. ಆ 7-8 ಸೆಕೆಂಡ್ ಫೀಲಿಂಗ್ ಅಲ್ಲಿ ತಡೆಯಲಾದಂತ ಒಂದು ಖುಷಿ,
ಅದ್ ಏನು ಅಂತ ನನಗೆ ಫಿಸಿಕಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಿಲ್ಲ, ಆ ವರ್ಡ್ಸ್ ಇಲ್ಲ ಅದಕ್ಕೆ. ಅದ್ ಏನ್ ಖುಷಿ ಅಂತಂದ್ರೆ ನಾನು ಯಾವಾಗಲೂ ಇದ್ದೆ, ನಾನು ಯಾವಾಗ್ಲೂ ಇದ್ದೆ, ನಾನು ಯಾವಾಗ್ಲೂ ಇರ್ತೀನಿ, ಇಷ್ಟೇ. ಇವೆರಡೇ ಪದ, ನಾನು ಯಾವಾಗ್ಲೂ ಇದ್ದೆ, ನಾನು ಯಾವಾಗ್ಲೂ ಇರ್ತೀನಿ. ಹಿಂಗ ಅನ್ಕೊಂಡ್ರೆ ಆ ಖುಷಿ ಬರುತ್ತೆ. ಸುಮ್ನೆ ಕಾಮ್ ಆಗಿ ನಾನು ಯಾವಾಗ್ಲೂ ಇದ್ದೆ, ನಾನು ಯಾವಾಗ್ಲೂ ಇರ್ತೀನಿ ಈ ತರ ಅನ್ಕೊಂಡೆ ಆ ಖುಷಿ 7 ರಿಂದ 8 ಸೆಕೆಂಡ್ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ, ಅದು ಬಹಳ ಇರಲ್ಲ. ಬಟ್ ಆದ್ರೆ ಆ ಖುಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಅದು ಏನದು, ಅದು ಒಳಗಿಂದ ಏನೋ ಒಂದು ಆಗುತ್ತದು. ಅದನ್ನ ನಾನು ಹೊರಗಿಂದ ನಿಮ್ಗೆ ಹೇಳಕ್ ಆಗಲ್ಲ, ಯಾಕೆ ಅಂತಂದ್ರೆ ಅದು ನನ್ನ ಒಳಗಾಗಿರೋದು. ಅಂದ್ರೆ ನನ್ನೊಳಗಿರೋ ನಾನುಗಾಗಿದೆ ಅಂತಂದ್ರೆ ನಿಮ್ಮೊಳಗಿರೋ ನಾನಿಗೆ ಆಗುತ್ತೆ. ಸೊ ಆದ್ದರಿಂದ ನಮ್ಮೆಲ್ಲರೊಳಗಿರೋ ಆ ಪವರ್, ಅದು ಬ್ರಹ್ಮಾಂಡದ ಪವರ್. ಅದು ನಾವೇ ಈ ಬ್ರಹ್ಮಾಂಡವನ್ನು ಒಂದು ಕಾಲದಲ್ಲಿ ಹುಟ್ಟಿಸಿದ್ವಿ. ಅಂದ್ರೆ ಎಲ್ಲರೂ ನಾವು ಮನುಷ್ಯರ ಸೇರ್ಕೊಂಡ್ಬಿಟ್ಟು ಹಿಂಗೆ ಮನೆ ಕಟ್ಟದಂಗೆ ಬ್ರಹ್ಮಾಂಡ ಹುಟ್ಟಿಸಿಲ್ಲ. ನಮ್ಮೊಳಗೆ ಆ ನಾನು ಅಂತ ಏನಿದೆ ಅದು ಯಾವಾಗಲೂ ಇರ್ತಕ್ಕಂತ ಒಂದು ಎಂಟಿಟಿ. ಅದು ಇವಾಗ ನಮ್ಮ ರೂಪದಲ್ಲಿ ಬಂದಿದೆ ಅಷ್ಟೇ. ಮುಂದೆ ನಮ್ಮ ಗತ ಆದ್ಮೇಲೆ ಮತ್ತೆ ಅದರ ನಿಜವಾದ ರೂಪದಲ್ಲಿ ಹೋಗುತ್ತೆ. ಮೇ ಬಿ ಇದು ನಮ್ಮ ಇಗ್ನೋರೆನ್ಸ್ ಇರ್ಬೋದು, ನಮಗೆ ನಾವು ಯಾರು ಅಂತ ತಿಳ್ಕೊಳ್ಳುವಂತ ಕೆಪಾಸಿಟಿ ಇಲ್ಲದೆ ಇರ್ಬೋದು, ಅಥವಾ ಇಷ್ಟ ಇಲ್ಲದೆ ಇರ್ಬೋದು, ಕೆಪಾಸಿಟಿ ಬರ್ಸ್ಕೊಳಕ್ಕೂ ಇಷ್ಟ ಇಲ್ಲದೆ ಇರ್ಬೋದು. ಸೊ ಈ ತರ ತುಂಬಾ ಇಗ್ನೋರೆನ್ಸ್ ಜಾಸ್ತಿ ಇದ್ದಂಗೆಲ್ಲ ಭಯ ಜಾಸ್ತಿ ಬರ್ತಾ ಹೋಗುತ್ತೆ. ಭಯ ತುಂಬ್ತಾ ಹೋದಂಗೆಲ್ಲ ನಾಲೆಡ್ಜ್ ದೂರ ಹೋಗ್ತಾ ಹೋಗುತ್ತೆ. ಆದ್ದರಿಂದ ಈ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಯಾಕೆ ಇಂಪಾರ್ಟೆಂಟ್, ಮತ್ತೆ ಈ ಆಕಾಶಿಕ್ ರೆಕಾರ್ಡ್ಸ್ ಮತ್ತೆ ಈ ಮನುಷ್ಯರ ಎಕ್ಸ್ಪೀರಿಯನ್ಸ್ ಇವುಗಳನ್ನೆಲ್ಲ ನಾನು ಅಧ್ಯಯನ ಮಾಡುವಾಗ ಈ ತರ ವಿಷಯಗಳು ನನಗೆ ಕೆಲವೊಂದು ಗೊತ್ತಾಗ್ತಾ ಬಂತು. ಈ ವಿಡಿಯೋದಲ್ಲಿ ಏನಾದ್ರೂ ನಾನು ಸಂದೇಶ ಕೊಡಬೇಕು ಅಂತ ಅನ್ನೋದಾದ್ರೆ, ನನಗೆ ಅದು ಏನು ಆಗಿದೆ ಅಂತಂದ್ರೆ ಫೀಲಿಂಗು 7-8 ಬಂದಿರೋ ಫೀಲಿಂಗು, ಇದನ್ನ ನೀವ್ ಯಾರಾದ್ರೂ ಅನುಭವಿಸ್ಬೇಕು ಅಂತಂದ್ರೆ ಇದು ಹೆಂಗಿರುತ್ತೆ ಅಂತ ಹೇಳಿ, ಈ ಒಂದು 7-8 ಸೆಕೆಂಡ್ ನ ಪ್ಯೂರ್ ಟಾವ್ ಅಂತ ಏನ್ ಕರಿತೀವಿ, ಹೆಂಗಿರುತ್ತೆ ಈ ಫೀಲಿಂಗ್ ಅಂತಂದ್ರೆ ಟ್ರೈ ಮಾಡಕ್ ಹೋಗ್ಬಾರ್ದು. ಗೊತ್ತಿದೆ ನನಗೆ ಇದು ಒಂಥರ ಹುಚ್ಚುತನ ಅನ್ಸುತ್ತೆ. ಯಾಕಂದ್ರೆ ನೀವು ಜಾಸ್ತಿ ಒಂದನ್ನ ಟ್ರೈ ಮಾಡ್ದಂಗೆಲ್ಲ ಅದು ದೂರ ಆಗ್ತಾ ಹೋಗುತ್ತೆ. ಜಾಸ್ತಿ ಬೇಡ ಅನ್ನಂಗಿಲ್ಲ, ಅದು ಬೇಕು ಅನ್ನತ್ತೆ. ಸೊ ಅದಕ್ಕೆ ಮನಸ್ಸು ತುಂಬಾ ಕಾಮ್ ಆಗಿರೋದು ಇಂಪಾರ್ಟೆಂಟ್. ಮನಸ್ಸು ಕಾಮ್ ಆಗಿರ್ಬೇಕು. ಆಮೇಲೆ ನಾನು ಎಲ್ಲವನ್ನೂ ಶಕ್ತಿ ಅನ್ನೋ ಒಂದು ಫೀಲಿಂಗ್ ಒಳಗಿಂದ ಬರ್ಬೇಕು. ಅದು ಬರ್ಲಿಲ್ಲ ಅಂತಂದ್ರೆ ನನಗಾಗಿರೋ ಅನುಭವ ನಿಮಗೆ ಆಗಲ್ಲ. ಎಲ್ಲವೂ ನಾನು ಆಗಿದ್ದೆ ಅನ್ನೋ ಇದು ಎಲ್ಲರಿಗೂ ಅಟ್ಲೀಸ್ಟ್ ಒಂದ್ಸಲ ಬಂದಿರುತ್ತೆ ಲೈಫಲ್ಲಿ. ಬಟ್ ನಿಮ್ಗೆ ಅದು ರಿಯಲೈಸ್ ಆಗಿರಲ್ಲ ಅದು ಏನು ಅಂತ. ಯಾಕಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ನಮ್ಮ ಹತ್ರ ಪದಗಳಿಲ್ಲ. ಅದು ಏನು ಆ ಫೀಲಿಂಗ್ ಅಂತಂದ್ರೆ ನಾವು ಯಾವಾಗ್ಲೂ ಇದ್ವಿ ಅನ್ನೋ ಫೀಲಿಂಗು. ಆಕ್ಚುಲಿ ನನ್ನ ಹುಟ್ಟಿನಕ್ಕಿಂತ ಮುಂಚೆ ನಾನು ಇಲ್ಲ ಅಂತಾನೂ ಇಲ್ಲ, ನನ್ನ ಗತ ಆದ್ಮೇಲೆ ನಾನು ಹೋಗ್ತೀನಿ ಅಂತಾನೂ ಇಲ್ಲ. ನನ್ನ ಹುಟ್ಟಿನಕ್ಕಿಂತ ಮುಂಚೆ ನಾನು ಯಾವಾಗ್ಲೂ ಫರೆವರ್ ಆಗಿ ಎದ್ದಿದ್ದೆ, ನನ್ನ ಗತ ಆದ್ಮೇಲೆ ನಾನು ಫರೆವರ್ ಆಗಿ ಮಲಗಿರ್ತೀನಿ. ಸೊ ಇದು ಯೂನಿವರ್ಸ್ ಒಳಗಡೆ ಯೂನಿವರ್ಸ್ ಆಗಿ ಇರ್ತಕ್ಕಂತ ಒಂದು ವಿಧ ಇದೆ. ಈ ತರ ಎಲ್ಲರೊಳಗೆ ನಾನು ಅದೇ ಆ ಒಂದು ಕ್ರಿಯೇಷನ್ ಶಕ್ತಿ ಅಂತೇಳಿ ನಾ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಯಸ್ತೀನಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು, ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.